ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ದೊಡ್ಡಬಳ್ಳಾಪುರ ನಗರದಲ್ಲಿ ಮಾರ್ಚ್ 27ರಿಂದ 3 ದಿನಗಳ ಕಾಲ ನಡೆದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಸಹಸ್ರಾರು ಜನ ಪಾಲ್ಗೊಂಡು ಶ್ರೀರಾಮ ಜಪದಲ್ಲಿ ಮಿಂದೆದ್ದರು. ಶ್ರೀರಾಮ, ಆಂಜನೇಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಇಮ್ಮಡಿ ಪುಲಕೇಶಿ, ಶಿವಾಜಿ, ಶಿವನ ಉತ್ಸವ ಮೂರ್ತಿಗಳನ್ನು ನಗರದ ಪ್ರಮುಖ ರಸ್ತೆ, ವೃತ್ತ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಸಹಸ್ರಾರು ಮಂದಿ ಭಕ್ತರು ಪಾಲ್ಗೊಂಡು ರಾಮನಾಮವನ್ನ ಸ್ಮರಿಸಿದ್ದಾರೆ. ಇದೇ ಮೊದಲ ಬಾರಿಗೆ ವಿಶೇಷವಾಗಿ ನಗರದ ಹೃದಯ ಭಾಗ ಹಳೆ ಬಸ್ ನಿಲ್ದಾಣದಲ್ಲಿ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜನರ ಜೈಂಕಾರ ಮುಗಿಲು ಮುಟ್ಟಿತ್ತು. ಹಿಂದೂ ಪರ ಹೋರಾಟಗಾರ ವಾಗ್ಮಿ ಪ್ರಭಂಜನ್ ಸೂರ್ಯ ದಿಕ್ಸೂಚಿ ಭಾಷಣ ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ದಕ್ಷಿಣ ಬುಧೇಶ್ವರ ಇಮ್ಮಡಿ ಪುಲಕೇಶಿ ಈಶ್ವರ ಮಹಾದೇವರಿಗೆ, ಪವನ ಸುತ ಹನುಮಾನ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಭಾರತ್ ಮಾತಾ ಕಿ. ಪ್ರತಿ ವರ್ಷದಂತೆ ಸತತವಾಗಿ 14ನೇ ವರ್ಷ ಶೋಭಾಯಾತ್ರೆ ದೊಡ್ಡಬಳ್ಳಾಪುರದಲ್ಲಿ ನಡ್ಕೊಂಡ್ ಬಂದಿದೆ. ಈ ವರ್ಷನೂ ಸಹ ವಿಜೃಂಭಣೆಯಿಂದ ಶ್ರೀರಾಮನವಮಿಯ ಪ್ರಯುಕ್ತ ಶುಕ್ರವಾರ ಶ್ರೀರಾಮನವಮಿ ಮುಗಿತು. 3 ದಿನದ ಧಾರ್ಮಿಕ ಕಾರ್ಯಕ್ರಮಗಳ ನಂತರ ಇವತ್ತು ಈ ಒಂದು ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ನಮ್ಮ ಭಗತ್ ಸಿಂಗ್ ಇಂದ ಶುರುವಾಗಿ ನಮ್ಮ ತಾಲೂಕು ಆಫೀಸ್ ಸರ್ಕಲ್, ಚೌಕದ ರಸ್ತೆ, ಬಸ್ ಸ್ಟ್ಯಾಂಡ್, ನಮ್ಮ ಪ್ರೀತಿ ವೈನ್ ಸರ್ಕಲ್ ವರೆಗೂ ಎಲ್ಲ ಹೋಗಿ ಸಂಪೂರ್ಣವಾಗಿ ಮುಗಿಸ್ಕೊಂಡು ಗಾಣಿಗರಪೇಟೆ ಒಳಗಡೆ ಹೋಗಿ ಮತ್ತೆ ನಾವು ಪ್ರೀತಿ ವೈನ್ ಸರ್ಕಲ್ ಮುಖಾಂತರವಾಗಿ ಟೋಲ್ ಗೇಟ್ ಸರ್ಕಲ್ ಬಂದು ಮತ್ತೆ ವಾಪಸ್ ತಾಲೂಕು ಆಫೀಸ್ ಸರ್ಕಲ್ ಬಂದು ಹೋಗುವಂಥದ್ದು. ರೂಟ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಪೊಲೀಸ್ ಸಿಬ್ಬಂದಿನೂ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಎಲ್ಲ ತಾಲೂಕು ಆಡಳಿತ ಸಹಕಾರವನ್ನ ಕೊಟ್ಟು ಈ ವರ್ಷ ಇನ್ನೂ ವಿಜೃಂಭಣೆಯಾಗಿ ಈ ಒಂದು ಶೋಭಾಯಾತ್ರೆ ಇವತ್ತು ಮುಂದುವರೆದು. ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಮೊದಲನೇದಾಗಿ ರಾಮನವಮಿಯ ಶುಭಾಶಯಗಳು. ರಾಮನವಮಿಯ ಪ್ರಯುಕ್ತ 11 ವರ್ಷದಿಂದ ಏನು ಶ್ರೀರಾಮ ಶೋಭಾಯಾತ್ರೆ ದೊಡ್ಡಬಳ್ಳಾಪುರದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಇದರ ವಿಶಿಷ್ಟತೆ ಈ ಸತಿ ಏನು ಅಂದ್ರೆ, ನಿನ್ನೆ ದೀಪಲಕ್ಷ್ಮಿ ಪೂಜೆ ಅಂತ ಒಂದು ಪೂಜೆ ಮಾಡಿಸಿದ್ವಿ. ಅದೆಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಅಂತ ಒಂದು ಮಾಡಿದ್ದು. 400ಕ್ಕೂ ಹೆಚ್ಚು ಹೆಣ್ಮಕ್ಳು ನಿನ್ನೆ ಮಾಡಿದ್ದಾರೆ. ಇವತ್ತು ಬೃಹತ್ ಶೋಭಾಯಾತ್ರೆ ನಡೀತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಎಲ್ಲಾರು ಬಂದು ಒಂದು ಸಂಭ್ರಮ ಸಡಗರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ಎಲ್ಲಾರು ಈ ದಿನಕ್ಕೋಸ್ಕರ ವರ್ಷ ಇಡೀ ಕಾಯ್ತೀವಿ. ಯಾಕೆಂದ್ರೆ ನಾವು ಎಷ್ಟೇ ಕೆಲಸ ಇರ್ಲಿ, ಏನೇ ಇರ್ಲಿ, ಒಂದು ಜನಾಂಗ, ಒಂದು ಜಾತಿ ಎಲ್ಲಾರು ಬಿಟ್ಟು ಮಾಡುವಂತದ್ದು ಇದು. ಎಲ್ಲಾ ಹಿಂದೂಗಳು ಬಂದು ಇಲ್ಲಿ ಶೋಭಾಯಾತ್ರೆ ಭಗತ್ ಸಿಂಗ್ ಇಂದ ಶುರುವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಬಂದು ಲಕ್ಷ್ಮೀ ಥಿಯೇಟರ್ ಹಾದಿಯಾಗಿ ಹೋಗಿ ಎಲ್ಲಾರು ಕುಚಬಪೇಟೆ ಹಂಗೆ ಇಸ್ಲಾಂಪುರ ಹೋಗಿ ಮತ್ತೆ ವಾಪಸ್ಸು ಭಗತ್ ಸಿಂಗ್ ಹೋಗುತ್ತೆ. ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದೊಡ್ಡಬಳ್ಳಾಪುರ ವತಿಯಿಂದ ಇವತ್ತು ಎಷ್ಟೊಂದು ಕಾರ್ಯಕ್ರಮ ನಡೀತಿದೆ. ಏನ್ ಕಾರ್ಯಕ್ರಮ ಅಂತಂದ್ರೆ, ನಮ್ಮ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ನಡೀತಿದೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಇವತ್ತು ಏನು ವಿಶೇಷ ಮುಖ್ಯವಾಗಿ ಅಂತ ನಾವು ನೋಡೋದಾದ್ರೆ, ಇವತ್ತು ಹೆಲಿಕಾಪ್ಟರ್ ಮುಖಾಂತರ ಶ್ರೀರಾಮನಿಗೆ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡುವಂತದ್ದು ಇವತ್ತಿನ ಒಂದು ತುಂಬಾನೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದಾಗಿರುತ್ತೆ. ಏನಪ್ಪಾ ಇದು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಮಾಡ್ತಾರೆ ಅನ್ನೋದು ಬೇರೆಯವ್ರಿಗೆಲ್ಲ ನಗು ಅನ್ಬೋದು. ನಮ್ಗೆ ಅದೇ ದೊಡ್ಡ ವಿಷಯ. ಹಿಂದೂಗಳಿಗೆ ನಮ್ಗೆ ಶ್ರೀರಾಮ ಅನ್ನೋದೇ ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ಧರ್ಮನ ಕಾಪಾಡಿರುವಂತ ಶ್ರೀರಾಮನಿಗೆ ಆ ಒಂದು ಪುಷ್ಪಗಳ ಮುಖಾಂತರ ಅರ್ಚನೆಯನ್ನ ಮಾಡೋದು ನಮ್ಮ ಹಿಂದುತ್ವಗೆ ಒಂದು ಹೆಸರು ಕೊಡುತ್ತೆ ಅನ್ನೋದು ನಮ್ಮ ಉದ್ದೇಶದಿಂದ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಹೊಸತನದ ಮೂಡ್ಸನ ಅನ್ನೋ ಒಂದು ಕಾರಣದಿಂದ ಇವತ್ತು ನಮ್ಮ ದೊಡ್ಡಬಳ್ಳಾಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಲಿಕಾಪ್ಟರ್ ಮುಖಾಂತರ ನಮ್ಮ ಶ್ರೀರಾಮನಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದೀವಿ.
ಶಾಸಕ ಧೀರಜ್ ಮುನ್ರಾಜು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು, ಆಯೋಜಕರು, ಹಿಂದೂ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಭಗತ್ ಸಿಂಗ್ ಮೈದಾನದಲ್ಲಿ ರಾವಣನ ಪ್ರತಿಕೃತಿಯನ್ನ ದಹಿಸುವ ಮೂಲಕ ಕಾರ್ಯಕ್ರಮ ಅಂತ್ಯಗೊಂಡಿತು. ಶಿವಕುಮಾರ ಸ್ವಾಮಿ, ಎಂಎಂ ಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.